ರೈಟ್, ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಚೆಕ್ ಇನ್ ಆಗಿದ್ದಾರೆ ಸಂಸದ ಪ್ರಜ್ವಲ್ ರೇವಣ್ಣ. ಮ್ಯೂನಿಚ್ ಏರ್ಪೋರ್ಟ್ ನಲ್ಲಿ ಚೆಕ್ ಇನ್ ಆಗಿದ್ದಾರೆ. ಬೆಂಗಳೂರು ಏರ್ಪೋರ್ಟ್ಗೆ ಬರೋದು ಕನ್ಫರ್ಮ್ ಆಗಿದೆ. ಇನ್ನೇನು ಅವರು ಈಗ ಅಲ್ಲಿ ಚೆಕ್ ಇನ್ ಆಗಿದ್ದಾರೆ. ಇನ್ನಷ್ಟು ನಾಳೆ ಅಷ್ಟೊತ್ತಿಗೆ ಬೆಂಗಳೂರಿಗೆ ಬರ್ತಾರೆ. ಏನೇನೆಲ್ಲ ತಗೊಂಡು ಬರ್ತಾ ಇದ್ದಾರೆ ಅನ್ನೋಂಥದ್ದು, ಅವ್ರ ಲಗೇಜ್ ಎಲ್ಲ ಚೆಕ್ ಇನ್ ಆಗಿದೆ. ಆ ಎಲ್ಲ ಡೀಟೇಲ್ಸ್ SIT ಅಧಿಕಾರಿಗಳಿಗೆ ಸಿಗ್ತಾ ಇದೆ. ಮ್ಯೂನಿಚ್ ಏರ್ಪೋರ್ಟ್ನಲ್ಲಿ ಏನೆಲ್ಲ ಚೆಕ್ ಇನ್ ಮಾಡಿದ್ದಾರೆ, ಅವರ ಬ್ಯಾಗ್ ಡೀಟೇಲ್ಸ್ ಇರ್ಬೋದು ಅಥವಾ ಅವರ ಪಾಸ್ಪೋರ್ಟ್ ಡೀಟೇಲ್ಸ್ ಇರ್ಬೋದು, ಇದೆಲ್ಲವೂ ಕೂಡ ಸಿಗ್ತಾ ಇದೆ. ಸೊ ಬೆಂಗಳೂರು ಏರ್ಪೋರ್ಟ್ಗೆ ಬರೋದು ಕನ್ಫರ್ಮ್. 2 ಸೂಟ್ ಕೇಸ್ ಜೊತೆ ಚೆಕ್ ಇನ್ ಆಗಿದ್ದಾರೆ. 2 ಕ್ಯಾರಿ ಬ್ಯಾಗ್, 2 ಸೂಟ್ ಕೇಸ್ ತಗೊಂಡು ಚೆಕ್ ಇನ್ ಆಗಿದ್ದಾರೆ. ಅವರು ಈ ಹಿಂದೆ ಹೇಳಿದ್ದಂಥದ್ದು ನನ್ನದು ಮೊದಲೇ ಪೂರ್ವ ನಿಗದಿತ ಪ್ರವಾಸ ಇತ್ತು ಇದು ಅಂತ. ಆದರೆ ಸಿವಿಯಾರಿಟಿ ಆಫ್ ದ ಇನ್ಸಿಡೆಂಟ್ ಇಲ್ಲಿ ಏನೇನು ನಡೀತಲ್ಲ ಅದನ್ನೆಲ್ಲ ನೋಡಿದ್ರೆ ಇಷ್ಟರ ಒಳಗೆ ಅವರು ಬರಬೇಕಿತ್ತು, ತಕ್ಷಣವೇ ಬರಬೇಕಿತ್ತು. ಆದರೆ ಇದೊಂದು ದೊಡ್ಡ ಹೈ ಡ್ರಾಮಾ ಕ್ರಿಯೇಟ್ ಆಗಿದೆ ಪ್ರಜ್ವಲ್ ರೇವಣ್ಣ ಆಗಮನದ ವಿಚಾರದಲ್ಲಿ. ಅಪ್ಡೇಟ್ ಪಡ್ಕೊಳ್ಳೋಣ. ದೆಹಲಿ ಪ್ರತಿನಿಧಿ ನಟೇಶ್ ಸಂಪರ್ಕದಲ್ಲಿದ್ದಾರೆ. ನಟೇಶ್, ಆಲ್ರೆಡಿ ಪ್ರಜ್ವಲ್ ರೇವಣ್ಣ ಚೆಕ್ ಇನ್ ಆಗಿದ್ದಾರೆ. ಸೊ ಚೆಕ್ ಇನ್ ಆದ್ಮೇಲೆ ಈಗ ಇನ್ನೇನು ಬೆಂಗಳೂರು ಏರ್ಪೋರ್ಟ್ಗೆ ಬರಬೇಕು ಅಂತ ಒಂದು ದೊಡ್ಡ ಹೈ ಡ್ರಾಮಾ ಕ್ರಿಯೇಟ್ ಆಗಿದೆ ಕರ್ನಾಟಕದಲ್ಲಿ. ನಟೇಶ್, ದೆಹಲಿಯಿಂದ ಏನು ಅಪ್ಡೇಟ್ ಇದೆ? ಶ್ರೀಲಕ್ಷ್ಮಿ, ಖಂಡಿತ ಏನು ಪ್ರಜ್ವಲ್ ರೇವಣ್ಣ ಈಗಾಗಲೇ ಏನು ಜರ್ಮನಿಯ ಏರ್ಪೋರ್ಟ್ನಲ್ಲಿ ಚೆಕ್ ಇನ್ ಆಗಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಆದರೆ ಕ್ಲಿಯರ್ ಕಟ್ ಆಗಿ ಜರ್ಮನಿಯ ಏರ್ಪೋರ್ಟ್ಗೆ ಬಂದಿದ್ದಾರೆ ಎನ್ನುವಂತಹ ಮಾಹಿತಿ ಇನ್ನೂ ಖಚಿತವಾಗಿ ಲಭ್ಯ ಆಗ್ತಾ ಇಲ್ಲ. ಯಾಕಂದರೆ ಅಲ್ಲಿ ಏನು ಎಲ್ಲ ವಿಚಾರಗಳನ್ನು ನೋಡೋದಾದರೆ ಎಲ್ಲೋ ಒಂದು ಕಡೆ ಇನ್ನೂ ತಡ ಆಗುವಂತಹ ನಿರೀಕ್ಷೆಗಳು ಕೂಡ ಇರ್ತಕ್ಕಂಥದ್ದು. ಯಾಕಂದರೆ ಈಗಾಗಲೇ ಏನು 31ನೇ ತಾರೀಕು ನಾನು ಬರ್ತೀನಿ ಎನ್ನುವಂತಹ ಮಾತನ್ನು ಹೇಳಿದರು. ಇನ್ನೂ 1 ದಿನಗಳ ಕಾಲ ಬಾಕಿ ಇರೋದರಿಂದ ಇನ್ನೂ ತಡ ಆಗುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿರ್ತಕ್ಕಂಥದ್ದು. ಯಾಕಂದರೆ ಅವರ ವಿಡಿಯೋದಲ್ಲಿ ಅವರು ಹೇಳಿದಾಗೆ ಖಂಡಿತವಾಗೂ ದೇಶಕ್ಕೆ ಬರಲೇಬೇಕು, ಅಂದರೆ ಕರ್ನಾಟಕಕ್ಕೆ ಬಂದು SIT ತನಿಖೆಗೆ ಸಹಕಾರವನ್ನು ಕೊಡಲೇಬೇಕಾಗತ್ತೆ. ಕಾನೂನಿನ ಮುಖಾಂತರ, ಅಂದರೆ ಕಾನೂನಿನ ಪ್ರಕಾರ ಏನು SIT ತನಿಖೆಗೆ ಈ ಬಾರಿ ತಪ್ಪಿಸ್ಕೊಳ್ಳೋದಿಲ್ಲ ಅನ್ನುವಂಥದ್ದನ್ನು ಕೂಡ ಹೇಳಿರುವಂಥದ್ದು. ಯಾಕಂದರೆ SIT ಅಧಿಕಾರಿಗಳ ಜೊತೆ ಒಂದಷ್ಟು ಚರ್ಚೆಯನ್ನು ನಡೆಸಲಾಗಿ ಏನು ಈ ಬಾರಿ ಅವರು ಬರಲೇಬೇಕಾಗುತ್ತೆ. ಬರದೇ ಇದ್ದರೆ ಸಾಕಷ್ಟು ಮುಂದಿನ ದಿನಗಳಲ್ಲಿ ಕಾನೂನು ಅಡೆತಡೆಗಳನ್ನು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಎದುರಿಸಬೇಕಾಗುತ್ತೆ ಎನ್ನುವಂಥದ್ದು ಕೂಡ ಅಂದರೆ ವಿಚಾರ ಇರ್ತಕ್ಕಂಥದ್ದು ಕಾನೂನಾತ್ಮಕವಾಗಿ. ಹಾಗಾಗಿ ಯಾವುದೇ ಕಾರಣಕ್ಕೂ ಏನು ಬೇರೆ ದೇಶದಲ್ಲಿ ಉಳಿಯುವಂಥ ಕೆಲಸವನ್ನು ಪ್ರಜ್ವಲ್ ರೇವಣ್ಣ ಮಾಡೋದಿಲ್ಲ ಅನ್ನುವಂಥದ್ದು ಕೂಡ ಮೇಲ್ನೋಟಕ್ಕೆ ಸ್ಪಷ್ಟ ಆಗ್ತಾ ಇದೆ. ಯಾಕಂದರೆ ಅವರು ಏನಾದರೂ ಈ ಬಾರಿ ಬರದೇ ಅಥವಾ ಗೈರಾಗುವಂತಹ ಸಂದರ್ಭ ಎದುರಾದರೆ ಕಾನೂನಿನ ಹೋರಾಟದಲ್ಲಿ ದೊಡ್ಡ ಮಟ್ಟದ ಸಮಸ್ಯೆಯನ್ನು ಎದುರಿಸಬೇಕಾಗತ್ತೆ. ಶಿಕ್ಷೆಯ ಮಟ್ಟವೂ ಕೂಡ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಪ್ರಜ್ವಲ್ ರೇವಣ್ಣ ಅವರಿಗೆ ಕಾದಿದೆ ಎನ್ನುವಂಥದ್ದು ಕೂಡ ಮೇಲ್ನೋಟಕ್ಕೆ ತಿಳಿದು ಬರ್ತಾ ಇದೆ. ಹಾಗಾಗಿ ಈ ಬಾರಿ ಪ್ರಜ್ವಲ್ ರೇವಣ್ಣ ಅವರು ಖಂಡಿತವಾಗಿಯೂ ಕರ್ನಾಟಕಕ್ಕೆ ಬರೋದು ಕನ್ಫರ್ಮ್ ಆಗ್ತಾ ಇದೆ. ಈಗಾಗಲೇ ಅವರ ಲಗೇಜ್ ಕೂಡ ಚೆಕ್ ಇನ್ ಆಗಿದೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಕನ್ಫರ್ಮ್ ಆಗಿ ಅಧಿಕೃತವಾಗಿ ಎಲ್ಲೂ ಕೂಡ ಏನೂ ತಿಳಿದು ಬರ್ತಾ ಇಲ್ಲ. ಪ್ರಜ್ವಲ್ ರೇವಣ್ಣ ಅವರು ಅಲ್ಲಿ ವಿಮಾನ ನಿಲ್ದಾಣಕ್ಕೆ ಎಂಟ್ರಿ ಆಗಿದ್ದಾರೆ ಎನ್ನುವಂಥದ್ದು ಇನ್ನೂ ಕೂಡ ಅಧಿಕೃತವಾಗಿ ತಿಳಿದು ಬರ್ತಾ ಇಲ್ಲ. ಬಟ್ ಅವರ ಲಗೇಜ್ ಚೆಕ್ ಇನ್ ಆಗಿದೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು. ಶ್ರೀಲಕ್ಷ್ಮಿ, ಆಲ್ ರೈಟ್. ನಟೇಶ್, ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ. ವೀಕ್ಷಕರೇ, ಕ್ಷಣದ ಮಾಹಿತಿಯನ್ನು ಈ ಕುರಿತಾಗಿ ನಿಮಗೆ ರಿಪಬ್ಲಿಕ್ ಕನ್ನಡ ಕೊಡ್ತಾ ಇದೆ. ದೆಹಲಿಯಿಂದ ನಟೇಶ್, ಹಾಗೆಯೇ ಹಾಸನದಿಂದ ನಾಗೇಂದ್ರ ಬಾಬು, ಹಾಗೆಯೇ ಏರ್ಪೋರ್ಟಿಂದ ನಿಕೇಶ್ ಮತ್ತೆ ನಾಗರಾಜ್, ಇವರೆಲ್ಲರೂ ಕೂಡ ಸಂಪರ್ಕದಲ್ಲಿದ್ದಾರೆ. ಮುಂದಿನ ಪ್ರಕ್ರಿಯೆಗಳು ಏನಿರುತ್ತೆ, ಹೇಗಿರುತ್ತೆ, SIT ಪ್ಲಾನ್ ಏನಿರುತ್ತೆ, ಇದೆಲ್ಲ ನಡಿ ಈಗ ಶುರು ಮಾಡೋಣ. ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ಎಲ್ಲ ವಿಚಾರಗಳನ್ನ ಅಪ್ಡೇಟ್ ಕೊಡ್ತೀವಿ. ಅದಕ್ಕಿಂತ ಮುಂಚೆ ಚಿಕ್ಕ ಬ್ರೇಕ್. ರೈಟ್, ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಚೆಕ್ ಇನ್ ಆಗಿದ್ದಾರೆ ಸಂಸದ ಪ್ರಜ್ವಲ್ ರೇವಣ್ಣ. ಮ್ಯೂನಿಚ್ ಏರ್ಪೋರ್ಟ್ ನಲ್ಲಿ ಚೆಕ್ ಇನ್ ಆಗಿದ್ದಾರೆ. ಬೆಂಗಳೂರು ಏರ್ಪೋರ್ಟ್ಗೆ ಬರೋದು ಕನ್ಫರ್ಮ್ ಆಗಿದೆ. ಇನ್ನೇನು ಅವರು ಈಗ ಅಲ್ಲಿ ಚೆಕ್ ಇನ್ ಆಗಿದ್ದಾರೆ. ಇನ್ನಷ್ಟು ನಾಳೆ ಅಷ್ಟೊತ್ತಿಗೆ ಬೆಂಗಳೂರಿಗೆ ಬರ್ತಾರೆ. ಏನೇನೆಲ್ಲ ತಗೊಂಡು ಬರ್ತಾ ಇದ್ದಾರೆ ಅನ್ನೋಂಥದ್ದು, ಅವ್ರ ಲಗೇಜ್ ಎಲ್ಲ ಚೆಕ್ ಇನ್ ಆಗಿದೆ. ಆ ಎಲ್ಲ ಡೀಟೇಲ್ಸ್ SIT ಅಧಿಕಾರಿಗಳಿಗೆ ಸಿಗ್ತಾ ಇದೆ. ಮ್ಯೂನಿಚ್ ಏರ್ಪೋರ್ಟ್ನಲ್ಲಿ ಏನೆಲ್ಲ ಚೆಕ್ ಇನ್ ಮಾಡಿದ್ದಾರೆ, ಅವರ ಬ್ಯಾಗ್ ಡೀಟೇಲ್ಸ್ ಇರ್ಬೋದು ಅಥವಾ ಅವರ ಪಾಸ್ಪೋರ್ಟ್ ಡೀಟೇಲ್ಸ್ ಇರ್ಬೋದು, ಇದೆಲ್ಲವೂ ಕೂಡ ಸಿಗ್ತಾ ಇದೆ. ಸೊ ಬೆಂಗಳೂರು ಏರ್ಪೋರ್ಟ್ಗೆ ಬರೋದು ಕನ್ಫರ್ಮ್. 2 ಸೂಟ್ ಕೇಸ್ ಜೊತೆ ಚೆಕ್ ಇನ್ ಆಗಿದ್ದಾರೆ. 2 ಕ್ಯಾರಿ ಬ್ಯಾಗ್, 2 ಸೂಟ್ ಕೇಸ್ ತಗೊಂಡು ಚೆಕ್ ಇನ್ ಆಗಿದ್ದಾರೆ. ಅವರು ಈ ಹಿಂದೆ ಹೇಳಿದ್ದಂಥದ್ದು ನನ್ನದು ಮೊದಲೇ ಪೂರ್ವ ನಿಗದಿತ ಪ್ರವಾಸ ಇತ್ತು ಇದು ಅಂತ. ಆದರೆ ಸಿವಿಯಾರಿಟಿ ಆಫ್ ದ ಇನ್ಸಿಡೆಂಟ್ ಇಲ್ಲಿ ಏನೇನು ನಡೀತಲ್ಲ ಅದನ್ನೆಲ್ಲ ನೋಡಿದ್ರೆ ಇಷ್ಟರ ಒಳಗೆ ಅವರು ಬರಬೇಕಿತ್ತು, ತಕ್ಷಣವೇ ಬರಬೇಕಿತ್ತು. ಆದರೆ ಇದೊಂದು ದೊಡ್ಡ ಹೈ ಡ್ರಾಮಾ ಕ್ರಿಯೇಟ್ ಆಗಿದೆ ಪ್ರಜ್ವಲ್ ರೇವಣ್ಣ ಆಗಮನದ
ವಿಚಾರದಲ್ಲಿ. ಅಪ್ಡೇಟ್ ಪಡ್ಕೊಳ್ಳೋಣ. ದೆಹಲಿ ಪ್ರತಿನಿಧಿ ನಟೇಶ್ ಸಂಪರ್ಕದಲ್ಲಿದ್ದಾರೆ. ನಟೇಶ್, ಆಲ್ರೆಡಿ ಪ್ರಜ್ವಲ್ ರೇವಣ್ಣ ಚೆಕ್ ಇನ್ ಆಗಿದ್ದಾರೆ. ಸೊ ಚೆಕ್ ಇನ್ ಆದ್ಮೇಲೆ ಈಗ ಇನ್ನೇನು ಬೆಂಗಳೂರು ಏರ್ಪೋರ್ಟ್ಗೆ ಬರಬೇಕು ಅಂತ ಒಂದು ದೊಡ್ಡ ಹೈಡ್ರಾಮಾ ಕ್ರಿಯೇಟ್ ಆಗಿದೆ ಕರ್ನಾಟಕದಲ್ಲಿ. ನಟೇಶ್, ದೆಹಲಿಯಿಂದ ಏನು ಅಪ್ಡೇಟ್ ಇದೆ? ಶ್ರೀಲಕ್ಷ್ಮಿ, ಖಂಡಿತ ಪ್ರಜ್ವಲ್ ರೇವಣ್ಣ ಈಗಾಗಲೇ ಜರ್ಮನಿಯ ಏರ್ಪೋರ್ಟ್ನಲ್ಲಿ ಚೆಕ್ ಇನ್ ಆಗಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಆದರೆ ಕ್ಲಿಯರ್ ಕಟ್ ಆಗಿ ಜರ್ಮನಿಯ ಏರ್ಪೋರ್ಟ್ಗೆ ಬಂದಿದ್ದಾರೆ ಎನ್ನುವಂತಹ ಮಾಹಿತಿ ಇನ್ನೂ ಖಚಿತವಾಗಿ ಲಭ್ಯ ಆಗ್ತಾ ಇಲ್ಲ. ಯಾಕಂದರೆ ಅಲ್ಲಿ ಎಲ್ಲ ವಿಚಾರಗಳನ್ನು ನೋಡೋದಾದರೆ ಎಲ್ಲೋ ಒಂದು ಕಡೆ ಇನ್ನೂ ತಡ ಆಗುವಂತಹ ನಿರೀಕ್ಷೆಗಳು ಕೂಡ ಇರ್ತಕ್ಕಂಥದ್ದು. ಯಾಕಂದರೆ ಈಗಾಗಲೇ 31ನೇ ತಾರೀಕು ನಾನು ಬರ್ತೀನಿ ಎನ್ನುವಂತಹ ಮಾತನ್ನು ಹೇಳಿದರು. ಇನ್ನೂ 1 ದಿನಗಳ ಕಾಲ ಬಾಕಿ ಇರೋದರಿಂದ ಇನ್ನೂ ತಡ ಆಗುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿರ್ತಕ್ಕಂಥದ್ದು. ಯಾಕಂದರೆ ಅವರ ವಿಡಿಯೋದಲ್ಲಿ ಅವರು ಹೇಳಿದಾಗೆ ಖಂಡಿತವಾಗೂ ದೇಶಕ್ಕೆ ಬರಲೇಬೇಕು, ಅಂದರೆ ಕರ್ನಾಟಕಕ್ಕೆ ಬಂದು SIT ತನಿಖೆಗೆ ಸಹಕಾರವನ್ನು ಕೊಡಲೇಬೇಕಾಗತ್ತೆ. ಕಾನೂನಿನ ಮುಖಾಂತರ, ಅಂದರೆ ಕಾನೂನಿನ ಪ್ರಕಾರ SIT ತನಿಖೆಗೆ ಈ ಬಾರಿ ತಪ್ಪಿಸ್ಕೊಳ್ಳೋದಿಲ್ಲ ಅನ್ನುವಂಥದ್ದನ್ನು ಕೂಡ ಹೇಳಿರುವಂಥದ್ದು. ಯಾಕಂದರೆ SIT ಅಧಿಕಾರಿಗಳ ಜೊತೆ ಒಂದಷ್ಟು ಚರ್ಚೆಯನ್ನು ನಡೆಸಲಾಗಿ ಈ ಬಾರಿ ಅವರು ಬರಲೇಬೇಕಾಗತ್ತೆ. ಬರದೇ ಇದ್ದರೆ ಸಾಕಷ್ಟು ಮುಂದಿನ ದಿನಗಳಲ್ಲಿ ಕಾನೂನು ಅಡೆತಡೆಗಳನ್ನು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಎದುರಿಸಬೇಕಾಗುತ್ತೆ ಎನ್ನುವಂಥದ್ದು ಕೂಡ ಅಂದರೆ ವಿಚಾರ ಇರ್ತಕ್ಕಂಥದ್ದು ಕಾನೂನಾತ್ಮಕವಾಗಿ. ಹಾಗಾಗಿ ಯಾವುದೇ ಕಾರಣಕ್ಕೂ ಬೇರೆ ದೇಶದಲ್ಲಿ ಉಳಿಯುವಂಥ ಕೆಲಸವನ್ನು ಪ್ರಜ್ವಲ್ ರೇವಣ್ಣ ಮಾಡೋದಿಲ್ಲ ಅನ್ನುವಂಥದ್ದು ಕೂಡ ಮೇಲ್ನೋಟಕ್ಕೆ ಸ್ಪಷ್ಟ ಆಗ್ತಾ ಇದೆ. ಯಾಕಂದರೆ ಅವರು ಏನಾದರೂ ಈ ಬಾರಿ ಬರದೇ ಅಥವಾ ಗೈರಾಗುವಂತಹ ಸಂದರ್ಭ ಎದುರಾದರೆ ಕಾನೂನಿನ ಹೋರಾಟದಲ್ಲಿ ದೊಡ್ಡ ಮಟ್ಟದ ಸಮಸ್ಯೆಯನ್ನು ಎದುರಿಸಬೇಕಾಗತ್ತೆ. ಶಿಕ್ಷೆಯ ಮಟ್ಟವೂ ಕೂಡ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಪ್ರಜ್ವಲ್ ರೇವಣ್ಣ ಅವರಿಗೆ ಕಾದಿದೆ ಎನ್ನುವಂಥದ್ದು ಕೂಡ ಮೇಲ್ನೋಟಕ್ಕೆ ತಿಳಿದು ಬರ್ತಾ ಇದೆ. ಹಾಗಾಗಿ ಈ ಬಾರಿ ಪ್ರಜ್ವಲ್ ರೇವಣ್ಣ ಅವರು ಖಂಡಿತವಾಗಿಯೂ ಕರ್ನಾಟಕಕ್ಕೆ ಬರೋದು ಕನ್ಫರ್ಮ್ ಆಗ್ತಾ ಇದೆ. ಈಗಾಗಲೇ ಅವರ ಲಗೇಜ್ ಕೂಡ ಚೆಕ್ ಇನ್ ಆಗಿದೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಕನ್ಫರ್ಮ್ ಆಗಿ ಅಧಿಕೃತವಾಗಿ ಎಲ್ಲೂ ಕೂಡ ತಿಳಿದು ಬರ್ತಾ ಇಲ್ಲ. ಪ್ರಜ್ವಲ್ ರೇವಣ್ಣ ಅವರು ಅಲ್ಲಿ ವಿಮಾನ ನಿಲ್ದಾಣಕ್ಕೆ ಎಂಟ್ರಿ ಆಗಿದ್ದಾರೆ ಎನ್ನುವಂಥದ್ದು ಇನ್ನೂ ಕೂಡ ಅಧಿಕೃತವಾಗಿ ತಿಳಿದು ಬರ್ತಾ ಇಲ್ಲ. ಬಟ್ ಅವರ ಲಗೇಜ್ ಚೆಕ್ ಇನ್ ಆಗಿದೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು. ಶ್ರೀಲಕ್ಷ್ಮಿ, ಆಲ್ ರೈಟ್. ನಟೇಶ್, ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ. ವೀಕ್ಷಕರೇ, ಕ್ಷಣದ ಮಾಹಿತಿಯನ್ನು ಈ ಕುರಿತಾಗಿ ನಿಮಗೆ ರಿಪಬ್ಲಿಕ್ ಕನ್ನಡ ಕೊಡ್ತಾ ಇದೆ. ದೆಹಲಿಯಿಂದ ನಟೇಶ್, ಹಾಗೆಯೇ ಹಾಸನದಿಂದ ನಾಗೇಂದ್ರ ಬಾಬು, ಹಾಗೆಯೇ ಏರ್ಪೋರ್ಟಿಂದ ನಿಕೇಶ್ ಮತ್ತು ನಾಗರಾಜ್ ಇವರೆಲ್ಲರೂ ಕೂಡ ಸಂಪರ್ಕದಲ್ಲಿದ್ದಾರೆ. ಮುಂದಿನ ಪ್ರಕ್ರಿಯೆಗಳು ಏನಿರುತ್ತೆ, ಹೇಗಿರುತ್ತೆ, SIT ಪ್ಲಾನ್ ಏನಿರುತ್ತೆ, ಇದೆಲ್ಲ ವಿಚಾರಗಳನ್ನು ಅಪ್ಡೇಟ್ ಕೊಡ್ತೀವಿ. ಅದಕ್ಕಿಂತ ಮುಂಚೆ ಚಿಕ್ಕ ಬ್ರೇಕ್. ದೇಶದ ಅತಿ ದೊಡ್ಡ ನೆಟ್ವರ್ಕ್ ನಿಂದ ಮೆಗಾ ಕವರೇಜ್. ದೇಶದ ಮತದಾರನ ಆದೇಶ NDAಗ ಇಂಡಿ ಒಕ್ಕೂಟಕ್ಕ. ಲೋಕ ಅಖಾಡದಲ್ಲಿ ಗೆಲ್ಲೋದ್ಯಾರು ಸೋಲೋದ್ಯಾರು. ಕರುನಾಡಿನ 28 ಕ್ಷೇತ್ರಗಳ ನಿಖರ ಫಲಿತಾಂಶ. ಫಾಸ್ಟ್ ರಿಸಲ್ಟ್, ಪಕ್ಕಾ ರಿಸಲ್ಟ್. ನಂಬರ್ 1 ಎಲೆಕ್ಷನ್ ಟೀಮ್, ನಂಬರ್ 1 ನೆಟ್ವರ್ಕ್, ನಂಬರ್ 1 ಕವರೇಜ್.